ರಾಮ ಮಂದಿರದಲ್ಲಾಗಿರುವಂಥ ಈ ಬಹಳ ದೊಡ್ಡ ಮಟ್ಟದ ಹಣ ಲೂಟಿ ವಿಚಾರ ಏನಿದೆಯಲ್ಲ, ಇದೀಗ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಸಿಕ್ಕಾಪಟ್ಟೆ ಕಿಡಿಕಾರ್ತಾ ಇದೆ. ಮೋದಿ ಅವರು ಮೌನವನ್ನು ವಹಿಸಿದ್ದಾರೆ. ಯಾಕೆ ಮಾತಾಡಬೇಕು? ಇದು ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗಿರುವಂಥ ಒಂದು ಪ್ರಕರಣ. ಹಾಗಾಗಿ ನಂಬಿಕೆ ಮೇಲಿನ ನೇರ ದಾಳಿ ಅಂತ ಕಾಂಗ್ರೆಸ್ ಆಕ್ರೋಶವನ್ನ ಹೊರಗಾಗ್ತಾ ಇದ್ರೆ, ಇತ್ತ ರಾಮ ಮಂದಿರಕ್ಕೆ ಭೇಟಿ ಕೊಡೋದಕ್ಕೆ ಮುಂದಾಗಿದ್ದಂತ ಕಾಂಗ್ರೆಸ್ ನಾಯಕರನ್ನ ಪೊಲೀಸರು ಇವತ್ತು ಬಂಧಿಸುವಂತ ಕೆಲಸ, ಅಂದ್ರೆ ತಡೆ ಹಿಡಿಯುವಂತ ಕೆಲಸಗಳಾಯ್ತು. ಅಲ್ಲದೆ ದೇಣಿಗೆ ಹಣದ ಲೂಟಿ ಈಗ ಕರ್ನಾಟಕ ಕೂಡ ವ್ಯಾಪಿಸ್ತಾ ಇದೆ. ಶಾಸಕರೊಬ್ಬರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂತ ಒಂದಷ್ಟು ವಿಚಾರಗಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ನೋಡಿ ಬರೋಣ. ಬಿಜೆಪಿಯವರಿಗೆ RSSಗೆ ನೇಷನ್ ಫಸ್ಟ್ ಅಲ್ಲ, ಡೊನೇಷನ್ ಫಸ್ಟ್. ಹೌದಾ ಇಲ್ಲ? ಈಗ ರಾಮ ಮಂದಿರ ಪ್ರತಿಷ್ಠಾಪನೆ ಯಾರು ಮಾಡಿದ್ರು? ಪ್ರಾಣ ಪ್ರತಿಷ್ಠಾಪನೆ ಮೋದಿಯವರಲ್ವಾ? ಇನಾಗ್ರೇಷನ್ ಯಾರು ಮಾಡಿದ್ದು? ಮೋದಿಯವರಲ್ಲ. ಸಮಿತಿ ರಚನೆ ಮಾಡಿದ್ದು ಮೋದಿಯವರಲ್ವಾ? 15 ಜನ ಸಮಿತಿ ಇಲ್ಲಿ 12 ಜನ ಕೇಂದ್ರದಿಂದ ನಾಮಿನೇಟೆಡ್ ಮೆಂಬರ್ಸ್ ಇದ್ದಾರೆ. ಯಾರು ಮಾಡಿದ್ದು? ಮೋದಿಯವರಲ್ವಾ? ಮತ್ತು ಈ ದೇಣಿಗೆ ಇಷ್ಟು ದೊಡ್ಡ ಹಗರಣ ಆಗಿದೆ ಅಂದರೆ, ಚಿನ್ನ ಇಲ್ಲ, ಬೆಳ್ಳಿ ಇಲ್ಲ, ದುಡ್ಡಿಲ್ಲ, ರಾಜೀನಾಮೆಗಳು ಕೊಡ್ತಾ ಇದ್ದಾರೆ. ಆದರೆ ಪ್ರಧಾನಿ ಮಂತ್ರಿಯವರಂತೂ ಮೌನವಾಗಿದ್ದಾರೆ. ಈ ರೀತಿ ತಮ್ಮ ರಾಜಕೀಯಕ್ಕೆ ವಿಷಯವನ್ನ ದುರುಪಯೋಗ ಪಡಿಸ್ಕೊಳ್ಳಕ್ ಬಂದಿದ್ದಾರೆ. ಅವ್ರಿಗೆ ಒಂದು ಮಾತು ಹೇಳಕ್ ಬಯಸ್ತೇನೆ, ಮಿಸ್ಟರ್ ಪ್ರಿಯಾಂಕ್ ಖರ್ಗೆ, ಆ ಟ್ರಸ್ಟ್ ನಲ್ಲಿ ಬಿಜೆಪಿಯ ಯಾವೊಬ್ಬ ಪದಾಧಿಕಾರಿಯೂ ಇಲ್ಲ, ಯಾವೊಬ್ಬರು ಬಿಜೆಪಿಯವರು ಪದಾಧಿಕಾರಿಗಳು ಇಲ್ಲ. ನಾವು ರಾಮ ಮಂದಿರ ನಿರ್ಮಾಣಕ್ಕೆ ಹೋರಾಟ ಮಾಡಿದ್ದೀವಿ, ಜೈಲಿಗೆ ಹೋಗಿದ್ದೀವಿ, ಕರಸೇವೆಗೆ ಹೋಗಿದ್ದೀವಿ. ನೀವ್ಯಾರು ಹೋಗಿದ್ದೀರಿ ಕಾಂಗ್ರೆಸ್ನವರು? ಒಂದು ರಾಮ ಮಂದಿರ ನಿರ್ಮಾಣ ಆಗ್ಬೇಕು ಅಂತ ಹೇಳಿಕೆ ಕೊಡುವಂತ ಧೈರ್ಯವೂ ಇಲ್ಲದೆ ಇದ್ದಂತ ಹೇಳಿಗಳಾಗಿದ್ರಿ ನೀವು. ಅದು ನಿರ್ಮಾಣ ಆಗಬೇಕು ಅನ್ನೋ ಸಂದರ್ಭದಲ್ಲಿ ನಿಮಗೆ ಸಾರ್ವಜನಿಕವಾಗಿ ಆಗಲಿ ಸಂಸತ್ನಲ್ಲಾಗಲಿ ಸಮರ್ಥನೆಗೂ ನಿಲ್ಲದೆ ಇದ್ದಂತ ಹೇಳಿಗಳಾಗಿತ್ತು. ಈಗ ರಾಮ ಮಂದಿರದ ದೇಣಿಗೆಯ ದುರುಪಯೋಗದ ಧೈರ್ಯ ಬಂದಿದೆ, ಸಂತೋಷ. ಚಿಂತೆ ಮಾಡಬೇಡಿ, ಅಲ್ಲಿ ಯೋಗಿ ಇದ್ದಾರೆ. ಯೋಗಿ ಯಾರನ್ನೂ ಸಹಿಸೋದಿಲ್ಲ, ಕ್ರಮ ಮಾಡೋದು. ಹಂಗಾಗಿಯೇ 8 ಜನರನ್ನ ಜೈಲಿಗೆ ಕಳಿಸಿದ್ದಾರೆ. ಏನೋ ಸಣ್ಣ ಪುಟ್ಟ ಆಸ್ತಿ ಇವ್ರ ಹತ್ರ ಇದ್ದು ಮಾಹಿತಿ ಕೊಡ್ಲಿ, SIT ಇವ್ರಿಗೆ ದೊಡ್ಡ ಮಾಹಿತಿ ಇದ್ರೆ ಕೊಡ್ಲಿ. ಬಾಲರಾಮನ ಮೇಲೆ ಭಕ್ತಿಯಿಂದ ಜನ ಹಾಕಿರೋ ಹಣವನ್ನ ಕನ್ನ ಹಾಕಿದ್ದು ಹೌದು, ಹಣ ತಗೊಂಡು ಬಾತ್ರೂಮ್ ಅಲ್ಲೆಲ್ಲ ಇಟ್ಟಿದ್ದಾರಂತ ಪ್ರಾಥಮಿಕ ವರದಿಯಲ್ಲಿ SIT ಅಲ್ಲಿ ಹೇಳ್ತಾ ಇದೆ. ಕನ್ನ ಹಾಕಿದ್ದಂತೂ ಸತ್ಯ. ಆದ್ರೆ ಈ ವಿಷಯಾಂತರ ಮಾಡೋ ಕೆಲಸ ಮಾಡ್ತಿದ್ದಾರೆ, ಸಮರ್ಥನೆ ಮಾಡೋ ನಿಟ್ಟಿನಲ್ಲಂತೂ ಒಂದಿಷ್ಟು ಅನುಮಾನ ಬರ್ತಾ ಇದೆ. ಇದು ಸ್ಪಷ್ಟ. ಯಾಕಂತಂದ್ರೆ ಕೇಳೋದೇ ತಪ್ಪು ಅಂತಂದ್ರೆ ನೀವು ಅಧಿಕಾರದಲ್ಲಿರೋದು ತಪ್ಪು. ನೀವು ಅಧಿಕಾರದಲ್ಲಿರೋರು ಇದಕ್ಕೆಲ್ಲ ಉತ್ತರದಾಯಿಗಳಲ್ಲ ಅಂತ ಆದರೆ ನೀವು ಅಧಿಕಾರದಲ್ಲಿ ನಾವು ಕೂರಿಸಿರೋದೇ ತಪ್ಪು ನಿಮ್ಮನ್ನ. ಎಲ್ಲದಕ್ಕೂ ಮುಂದೆ ಬಂದು ನಿಂತ್ಕೋತೀರಿ ಪ್ರತಿಷ್ಠಾಪನೆಗೆ. ಈಗ ಪ್ರಿಯಾಂಕ್ ಖರ್ಗೆ ಹೇಳೋದ್ರಲ್ಲಿ ತಪ್ಪೇನಿದೆ? ನೀವು ಎಲ್ಲದಕ್ಕೂ ಮುಂದೆ ಬಂದು ನಿಂತ್ಕೊಂಡ್ರಿ, ದೇಶದ ಪ್ರಧಾನಿಯಾಗಿ ನೀವು ಒಂದು ಮಂದಿರವನ್ನು ನಿಮ್ಮ ಇಷ್ಟದ ಪ್ರಕಾರ ನಡೆಸ್ಕೊಂಡ್ರಿ ಅನ್ನುವಂಥ ನಿಟ್ಟಲ್ಲೇ ಹೋಗೋಣ. ಒಂದು ಮಂದಿರದ ನಿರ್ಮಾಣದ ಸಂದರ್ಭದಲ್ಲಿ ನಿಮಗಿದ್ದ ಉತ್ಸುಕತೆ ಈಗ ಒಂದು ಬೃಹತ್ ದೊಡ್ಡ ಹಗರಣ, ಈ ರೀತಿಯ ಬೃಹತ್ ಹಗರಣ ಬಂದು ಮುನ್ನೆಲೆಗೆ ನಿಂತ್ಕೊಂಡಾಗ ನೀವು ಮೌನ ಮುರಿಯದೇ ಇದ್ದರೆ, ಮೌನವಾಗಿ ಇದ್ದುಬಿಟ್ರೆ ಕೇಳೋದ್ರಲ್ಲಿ ತಪ್ಪೇನಿದೆ? ಇಡೀ ದೇಶದಲ್ಲಿ ತಲೆ ತಗ್ಗಿಸುವಂಥ ನಿಟ್ಟಲ್ಲಿ ಬಂದಿದೆ. ಈಗ ಯಾವುದೇ ದೇಶಭಕ್ತ ಅಂದರೆ, ಈಗ ರಾಮ ಭಕ್ತ ನನ್ನ ದೇವಸ್ಥಾನದಲ್ಲಿ ರಾಮನ ಹೆಸರಲ್ಲಿ ಅಪನಂಬಿಕೆ ಬರುವಂತೆ ಇಲ್ಲ ಅನಾಚಾರ ಮಾಡ್ಕೊಂಡು ಕೂತಿದ್ದಾವೆ ಅಂತಂದರೆ ಯಾವ ಭಕ್ತ ಸುಮ್ಮನೆ ಇದ್ದುಬಿಟ್ಟಾನು? ನೀವು ಯಾಕೆ ಸುಮ್ಮನೆ ಇದ್ದೀರಿ? ಎಲ್ಲದಕ್ಕೂ ಮುಂದೆ ಬರುವಂಥವ್ರು ಈಗ CT ರವಿ ಹೇಳ್ತಾ ಇದ್ರು, ಅದು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರೆ. ಕೇಳದೇ ಇರೋದೇ ತಪ್ಪು ಅಂತ. ಈಗ ದೇವಸ್ಥಾನ ಕಟ್ಟಿದಿರಿ ಅಂತಂದ್ರೆ ನೀವು ಕಟ್ಟಿರೋ ದುಡ್ಡಲ್ಲಿ, ಜನರ ದುಡ್ಡಲ್ಲಿ ಕಳ್ತನ ಮಾಡ್ಕೊಂಡ್ರು ಕೇಳಬಾರ್ದು ಅಂತಂದ್ರೆ ಹೆಂಗೆ ಅದು? ನಾನು ಕರಸೇವೆ ಮಾಡಿದ್ದೀನಿ ಅಂತಂದಾಗ, ಕರಸೇವೆ ಮಾಡಿದಿರಿ, ಅರೆ ಸಾವಿರಾರು ಕೋಟಿಯಷ್ಟು ಹಣ ಭಕ್ತರ ನಂಬಿಕೆ ಅಡಿಯಲ್ಲಿ ದೇಶದ ಉದ್ದಗಲದಿಂದ ಬಂದಿದೆ ಸ್ವಾಮಿ. ಹೌದು, ನೀವು ಒಬ್ಬರು ಕರಸೇವೆ ಮಾಡೋದ್ರಿಂದ ರಾಮ ಜನ್ಮಭೂಮಿ ಆಗಿಲ್ಲ, ನಿಮ್ಮ ಮನೆ ಅಲ್ಲ ನೀವು ಕಟ್ಟಿರುವಂಥದ್ದು. ಇದು ದೇಶದ ಒಂದು ಶಕ್ತಿ ಕೇಂದ್ರವಾಗಿ ನಿಂತ್ಕೋಬೇಕು ಅಂದರೆ, ದೇಶದ ಅಂತಂದರೆ ಒಂದು ಸನಾತನದ ವಿಚಾರದಲ್ಲಿ ಒಂದು ಪ್ರತಿಷ್ಠೆಯಾಗಿ ತಗೊಂಡಿರುವಂಥ ದೇವಸ್ಥಾನ ಅದು. ಅಂಥ ದೇವಸ್ಥಾನದಲ್ಲಿ ಈ ರೀತಿ ಅಪಸವ್ಯ ಆಗಿದೆ ಅಂತಂದಾಗ ಕೇಳೋದು ತಪ್ಪು ಅಂತಂದರೆ, ನೀವು ಕಾಂಗ್ರೆಸ್ಸಿಗರು ಅಂತಂದುಬಿಟ್ರೆ ನೀವು ಸಮರ್ಥನೆ ಮಾಡಿಕೊಳ್ಳುವಂಥ ಬರದಲ್ಲಿ ನೀವು ನಿಮ್ಮನ್ನೇ ತುಳ್ಕೋತಾ ಇದ್ರಿ. ಹೌದು,
ತಪ್ಪಾಗಿರೋದನ್ನ ಮೊದಲು ಒಪ್ಕೋಬೇಕು. ಹೌದು. ಯಾವುದು ರಾಮ ಜನ್ಮಭೂಮಿ ಟ್ರಸ್ಟ್ ತೀರ್ಥಕ್ಷೇತ್ರ ಟ್ರಸ್ಟ್ ಅಂತ ಏನೋ ಇದು ಮಾಡಿಕೊಂಡು ನೈತಿಕ ಹೊಣೆ ಹೊತ್ಕೊಂಡು ಅವರಿಬ್ರು ಹೆಂಗ್ ರಾಜೀನಾಮೆ ಕೊಟ್ಟಿದಾರೋ ಅವರವರಿಗೆ ಬೇಕಾದವ್ರನ್ನ ತಗೊಂಡು ಬಂದು ಅವರು ಪ್ರಿಯಾಂಕರ್ಗೆ ಹೇಳ್ತಾ ಇದ್ದಾರೆ 13 ಜನರಲ್ಲಿ 12 ಜನ ನಿಮ್ಮ ಕೇಂದ್ರದ ನೇಮಿಸಲ್ಪಟ್ಟ ಅಧಿಕಾರಿಗಳೇ ಇದ್ದಾರೆ, ಸಿಬ್ಬಂದಿಗಳೇ ಇದ್ದಾರೆ ಅಂತ ಹೇಳ್ತಾರೆ. ಅಲ್ಲ ಅಂತಂದ್ರೆ ನೀವು ದಾಖಲಾತಿ ಕೊಡಬೇಕು. ಉತ್ತರವನ್ನ ಬರೀ ಬಾಯಲ್ಲಿ ಕೊಡೋದಲ್ಲ, ನಿಮ್ಮವರನ್ನ ನೀವು ಸೇಫ್ ಮಾಡ್ಕೋಬೇಕು ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಮಟ್ಟದಲ್ಲಿ ಕೆಳಗಿಳಿತಾ ಇದ್ದೀರಿ. ನೀವು ಮೇಲ್ ಬಂದು ನಿಂತ್ಕೊಂಡು ಮಾತಾಡಬೇಕು. ಇದಕ್ಕೆ ಇಡೀ ರಾಮ ಭಕ್ತರಿಗೆ ಅವಮಾನ ಮಾಡಿರುವಂಥದ್ದು. ಈಗ ಇದರಲ್ಲೇ ಒಬ್ಬ ಮುಸಲ್ಮಾನ್ ಹೆಸರು ಬಿಟ್ಬಿಡ್ತಿದ್ವಾ ನಾವು? ಇದೇ ಪ್ರಶ್ನೆನ OSC ಅವರು ಇವತ್ತು ಕೇಳಿ ಇಡೀ ದೇಶದಾದ್ಯಂತ ಸದ್ದಾಗ್ತಿದೆ. ಕೇಳಬೇಕು, ನೀವು ಸರಿಯಾಗಿ ಒಪ್ಕೋಬೇಕು, ತಪ್ಪನ್ನು ತಪ್ಪು ಅಂತಾನೆ ಒಪ್ಕೋಬೇಕು. ಅರೆ ಸರಿ ಮಾಡಿದ್ದನ್ನು ಮಾತ್ರ ನೀವು ಹೇಳ್ತೀರಿ ಅಂತಂದ್ರೆ ಇದರಲ್ಲೇ ಈಗ ಜಮೀರ್ನೋ ಸಲೀಮ್ನೋ ಬಂದ್ಬಿಟ್ಟಿದ್ರೆ ನಾವೇ ಬಿಟ್ಬಿಡ್ತಿದ್ವಾ? ಹೌದು. ಕಮಿಟಿ ಒಳಗಡೆ ಬಂದ್ರೆ ನಾವು ಬಿಟ್ಬಿಡ್ತಿದ್ವಾ? ಅವನ ಸಗಣಿ ಒಳಗಡೆ ಅವನು ಯಾರೋ ಸಗಣಿ ತಿಂದ 10 ಲಕ್ಷ ತಗೊಂಬಂದು ಅದನ್ನು ರಿಕವರಿ ಮಾಡ್ಕೋತೀರಿ. 10 ಲಕ್ಷ 5 ಲಕ್ಷ ಸಣ್ಣ ಪ್ರಮಾಣದ ಈ ಏಡಿಕಾಯಿಗಳನ್ನ ಹಿಡಿತಾ ಇದ್ರಿ, ತಿಮಿಂಗಲ ಇದೆ ಅಂತ ನಾವು ಹೇಳ್ತೇವೆ. ಹೌದು. ನೀವು ಚಿಕ್ಕವ್ರನ್ನ ಹಿಡ್ಕೊಂಬತ್ತಾ ಇದ್ರಿ, ಸಣ್ಣ ಮೀನು ಹಿಡಿತಾ ಇದ್ರಿ, ತಿಮಿಂಗಲಗಳನ್ನು ಬಿಡ್ತಾ ಇದ್ರಿ ಅನ್ನುವಂಥದ್ದೇ ಆರೋಪ ಅಲ್ಲಿ. ಹೌದು. ನೀವು 7-8 ಕೋಟಿ ತೋರಿಸ್ತಾ ಇದ್ದೀರಿ, 200 ಕೋಟಿಗೂ ಹೆಚ್ಚು ಆಗ್ತಾ ಇದೆ ಅಂತ. 1000 ಕೋಟಿ ಬಂದು ಬಿದ್ದಿರೋ ಇದರಲ್ಲಿ ಒಂದು 200 ಕೋಟಿ ಎಳ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಚಿನ್ನ ಬೆಳ್ಳಿಯ ಬೇರೆ ಬೇರೆ ಇತರೆ ಲೋಹಗಳದ್ದು ಒಂದಷ್ಟು ಐಟಮ್ಸ್ಗಳು ಬಂದಿರ್ತವೆ ರಾಮನ ನಂಬಿಕೆ ಅಡಿಯಲ್ಲಿ, ಅಲ್ಲಿ ಹೋಗಿರುತ್ತೆ. ನೀವು ಯಾವುದೇ ವಿಚಾರದಲ್ಲಿ ರಾಮನ ನಂಬಿಕೆಗೆ ಲೋಪ ಆಗದಂತೆ ಮಾಡಿದವರು ಈ ಹಣದ ವಿಚಾರದಲ್ಲಿ ಇಷ್ಟೊಂದು ಸಲೀಸಾಗಿ ಹೆಂಗೆ ಬಿಟ್ರಿ ಅನ್ನುವಂಥದ್ದು. ಎಲ್ಲವೂ ಆದ ಮೇಲ್ಗಡೆ ಯೋಗಿ ಬರ್ತಾರೆ, ದೂದ್ ಕಾ ದೂದ್ ಪಾನಿ ಕಾ ಪಾನಿ. ಯಾವ ದೂದು ಯಾವ ಪಾನಿ? ಇಷ್ಟು ದಿನ ಏನು ಮಣ್ಣು ಹೊರ್ತಾ ಇದ್ರ ನೀವು? ನಿಮ್ಮ ಶಕ್ತಿ ಕೇಂದ್ರದೊಳಗಡೆ ನಿಮ್ಮ ಹದ್ದಿನ ಕಣ್ಣು ಇಡೋಕ್ಕಾಗಿಲ್ಲ ನಿಮಗಂತಂದ್ರೆ ನೀವು ಯಾವ ನಾಯಕರು ಅಂತ. ನಮ್ಮ ಯೋಗಿ ಇದ್ದಾರೆ, ಯೋಗಿ ಇಷ್ಟು ದಿನ ಇಲ್ಲಿಲ್ವಾ? ಇವತ್ತು ಬಂದಿದ್ದವರು ಇದೇ ಸಿಟಿ ರವಿ ಹೇಳ್ತಾರೆ ಅಲ್ಲಿರೋದು ಯೋಗಿ ಅಂತ. ಹಂಗಾರೆ ಇಷ್ಟು ದಿನ ಇದ್ದಿದ್ಯಾರು? ಎಲ್ಲ ಪ್ರಶ್ನೆಗಳನ್ನು ನೀವೇ ಕೇಳೋದಾದರೆ, ನೀವು ಉತ್ತರದಾಯಿಗಳೇ ಅಲ್ಲ ಅಂತ ಆದರೆ, ನೀವು ಬರೀ ಪ್ರಶ್ನೆ ಕೇಳೋದಕ್ಕೆ ಅಥವಾ ಉತ್ತರ ಕೇಳಿದವ್ರನ್ನ ಅಥವಾ ಪ್ರಶ್ನೆ ಕೇಳಿದವ್ರನ್ನ ಪ್ರಶ್ನಾತೀತರಂತೆ ನೀವು ನಡೆಸ್ಕೊಳ್ಳೋದಾದರೆ ನಿಮ್ಮಲ್ಲಿ ಯಾವುದಕ್ಕೂ ನಾವು ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ನೀವು ಯಾವುದಕ್ಕೂ ಉತ್ತರದಾಯಿಗಳಲ್ಲ ಅನ್ನೋ ಥರ ನಿಟ್ಟಲ್ಲೇ ಮಾತಾಡ್ತಿದ್ರಿ. ಸಮರ್ಥಿಸ್ಕೊಳ್ಳಿ, ಎಲ್ಲವನ್ನೂ ಸಮರ್ಥಿಸ್ಕೊಳ್ಳಿ. ಲೋಪ ಆಗಿರೋದು ನಿಜ, SIT ರಚನೆ ಆಗಿರೋದು ನಿಜ. ನೀವು ಅದು ಸಮಾಜವಾದಿ ಪಕ್ಷದ ಯಾವುದೋ ಒಬ್ಬ ಶಾಸಕ ಆರೋಪ ಮಾಡದ ನಂತರದಲ್ಲಿ ಆ ಪಾರ್ಟಿಯ ಮುಖಂಡ ಅಖಿಲೇಶ್ ಮತ್ತೆ ಬಂದು ಎತ್ಕೊಳ್ತಾರೆ ಮಾರನೇ ದಿನನೇ. ಅದಾದ ನಂತರದಲ್ಲಿ SIT ರಚನೆ ಮಾಡ್ಕೊಂತೀರಿ ಈ ತೀರ್ಥಕ್ಷೇತ್ರದ ಮಂಡಳಿ ಮಾಡದ ನಂತರದಲ್ಲಿ. ಅಂದ್ರೆ ಯಾರೋ ಒಬ್ಬರು ಬಂದು ಹೇಳದ ಮೇಲೆ ನಿಮ್ಮ ಮನೇಲಿ ಕಳ್ಳತನ ಆಗಿದೆ ಅಂತ ಗೊತ್ತಾಗ್ಬೇಕಾ? ನೀವು ಮನೇಲಿ ಇರಲಿಲ್ವಾ? ಸ್ಪಷ್ಟವಾಗಿ ಹೇಳ್ತಾ ಇದೆ ನಿಮ್ಮ ಲೋಪ ಇದು ಅಂತ. ಕಾಂಗ್ರೆಸ್ ಕೇಳ್ತಾ ಇರೋದ್ರಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ. ಕಾಂಗ್ರೆಸ್ ಕೆಲವು ಕಡೆ ಎಡವಿರ್ಬೋದು, ಆದ್ರೆ ಈ ವಿಚಾರದಲ್ಲಿ ಸರಿಯಾಗಿ ಕೇಳ್ತಾ ಇದೆ. ಸ್ವಾಮಿ, ನೀವು ಭಕ್ತರ ನಂಬಿಕೆ ಅಡಿಯಲ್ಲಿ ಹೋರಾಟ ಮಾಡ್ಕೊಂಡು ಕಟ್ಟಿರುವಂತ ದೇಗುಲದ ಒಳಗಡೆ ಇಂಥ ನಸುಗುನ್ನಿಗಳನ್ನು ಹೆಂಗೆ ಬಿಟ್ರಿ ಕೇಳ್ತಾ ಇದೆ. ಅದಕ್ಕೆ ಉತ್ತರ ಕೊಡ್ಬೇಕು ನೀವು. ಆಗಿರೋದು ನಿಜ ಆಗಿರೋದು ಅಂತ ಆದ್ರೆ, ಈಗ ಆಗಿಲ್ಲ ಅಂತ ಆದ್ರೆ ಅಲ್ಲಿಂದ ರಿಕವರಿ ಮಾಡ್ತಾ ಇರೋದು ಇಲ್ಲ, ಪ್ರಮೇಯನೇ ಬರ್ತಿರ್ಲಿಲ್ಲ. 8 ಲಕ್ಷ 5 ಲಕ್ಷ ಸಣ್ಣ ಪ್ರಮಾಣದಲ್ಲಿ ಎತ್ಕೊಂಡು ಬರ್ತಾ ಇದ್ರಿ. 8 ಜನರನ್ನು ಜೈಲಿಗೆ ಸೇರಿಸಿದ್ದೀನಿ ಅಂತಾರೆ. ಬರೀ 8 ಜನರಿಂದ ಆಗಿರುವಂಥದ್ದು ಇದು? ಬರೀ 8 ಜನರಿಂದ ಆಗತ್ತಾ? ಆ ಮಂಡಳಿ ಏನು ಮಾಡ್ತಾ ಇತ್ತು, ಅಲ್ಲಿರುವ CCTV ಫುಟೇಜ್ಗಳು ಹೆಂಗೆ ಡಿಲೀಟ್ ಆದೋ, ಮತ್ತೆ ನೀವು ಕಮಿಟಿಗಳಿಗೆ ಆಯ್ಕೆ ಮಾಡಬೇಕಾದ್ರೆ ಏನು ಮಾನದಂಡ ಹಾಕಿದ್ರಿ, ಇವರೆಲ್ಲ ಹೆಂಗೆ ನುಣುಚ್ಕೊಳ್ತಾ ಇದ್ದಾರೆ, SIT ರಚನೆಯನ್ನ ಯಾಕಾಗಿ ಮಾಡಿದಿರಿ, ನಿಮ್ಮ ಇದನ್ನ ಅವ್ರು ಕೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ಇದರ ತನಿಖೆಗೆ ಒಳಪಡಿಸಿ ಅಂತ ಮಾಡಿಸಿ. ಹೌದು, ಸುಪ್ರೀಂ ನಿಮ್ದಲ್ಲ, ಸುಪ್ರೀಂ ಕೋರ್ಟ್ನ ಮಧ್ಯಸ್ಥಿಕೆಯಲ್ಲಿ ವಿಚಾರಣೆ ಮಾಡಿ ತನಿಖೆ ಮಾಡಿ ಅಂತ ಕೇಳ್ತಿದೆ. ಕೊಡಿ. ಈ ಬರೀ SIT ನಂಬಿಕೊಂಡು ಯಾವ ರಾಜ್ಯವು ಈ ನ್ಯಾಯನ ನಿರೀಕ್ಷೆ ಮಾಡೋಕ್ಕಾಗಲ್ಲ ಅಂತ ಇದ್ರೆ, ಆಗಲ್ಲ ಅಂತ ಇದ್ರೆ ಒಪ್ಕೊಳ್ಳಿ, ಅವ್ರಿಗೆ ಕೊಡಿ. ನೀವು ಮೊದಲು ಈ ದೇವಸ್ಥಾನಗಳ ವಿಚಾರದಲ್ಲಿ ಒಳ್ಳೆ ಕೆಲಸಕ್ಕೆ ಮುಂದೆ ಬಂದು ನಿಂತ್ಕೊಳ್ಳುವಂತೆಯೇ ಈ ರೀತಿ ಅಚಾತುರ್ಯಗಳಾದಾಗ ನಿಮ್ಮವರು ಬಂದು ಸಮರ್ಥಿಸ್ಕೋಬೇಕು. ಯಾರೋ ಯೋಗಿ ಇದ್ದಾರೆ, ಅಲ್ಲೇನೋ ಮಾತಾಡ್ತಾರೆ, ಇಲ್ಲೇನೋ ಮಾತಾಡ್ತಾರೆ, ಇಲ್ಲೆಲ್ಲೋ CT ರವಿ ಮಾತಾಡಿದ ತಕ್ಷಣಕ್ಕೆ ಆಗೋದಿಲ್ಲ. ಅದು ರಾಜ್ಯದ ಉದ್ದಗಲದಲ್ಲಿ, ದೇಶದ ಉದ್ದಗಲದಲ್ಲಿ ರಾಮನ ಹೆಸರಲ್ಲಿ ಈ ರೀತಿ ಅಪಸವ್ಯ ಆಗಿದೆ ಅಂತಂದಾಗ ಮೊದಲು ಮುನ್ನೆಲೆಗೆ ಬಂದು ನಿಂತು ತಪ್ಪಿತಸ್ಥರನ್ನ ಹಿಡಿದು ಕೊಡಬೇಕಾಗಿರೋ ಜವಾಬ್ದಾರಿ ನಿಮ್ಮದು. ರಾಮನ ಹೆಸರಲ್ಲಿ ಅಧಿಕಾರಕ್ಕೆ ಬಂದವ್ರು ನೀವು. ಹೌದು, ರಾಮ ಇರಲಿಲ್ಲ ಅಂತಂದ್ರೆ, ರಾಮನಾಮ ಜಪ ಮಾಡಲಿಲ್ಲ ಅಂತಂದ್ರೆ, ಸನಾತನದ ಧರ್ಮದ ಜಪ ಮಾಡಲಿಲ್ಲ ಅಥವಾ ಬೆನ್ನೆಲುಬಲ್ಲಿ ನಾವು ಇರಲಿಲ್ಲ ಅಂತಂದ್ರೆ ಯಾವ ಕಾರಣಕ್ಕೂ ಭಾಜಪನೂ ಇಲ್ಲ. ಬರೀ ಜಪ ಮಾಡ್ಕೊಂಡು ಕೂತ್ಕೋಬೇಕಿತ್ತು, ಎಲ್ಲ ಜಪಮಾಲೆ ಹಾಕೊಂಡು ಸೈಡಿಗೆ ಕೂತ್ಕೋಬೇಕು. ಆ ಮಟ್ಟಕ್ಕಾಗೋದು. ಹಿಂದೂ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ನೆಲೆಗೊಂಡಂಥ ರಾಮನ ದೇವಸ್ಥಾನದಲ್ಲಿ ಅಪಸವ್ಯ ಆದಾಗ ನೀವು ಸಮರ್ಥಿಸ್ಕೊಳ್ಬಾರ್ದು. ಯಾರಿದ್ದನೋ ಅವನನ್ನು ಹಿಡಿದು ತಂದು
ಅದಕ್ಕೆ ಏನು ಬೇಕು ತಾರ್ಕಿಕ ಅಂತ್ಯಕ್ಕೆ ತಗೊಳ್ಳೋಗೋದಕ್ಕೆ ನೀವೇ ಮುನ್ನೆಲೆಗೆ ನಿಂತ್ಕೋಬೇಕು. ಆಗ ನೀವು ಈ ರಾಮ ಭಕ್ತರು, ಮರ್ಯಾದಾ ಪುರುಷೋತ್ತಮನ ಬೆಂಬಲಿಗರು ಅಥವಾ ಭಕ್ತರು ಅನ್ನೋದಕ್ಕೆ ಒಂದು ಸಾಕ್ಷಿ ಕೊಟ್ಟಂಗೆ ಆಗುತ್ತೆ. ಆ ಕೆಲಸ ಮಾಡಿ. ಕಾಂಗ್ರೆಸ್ ಅವರನ್ನ ದೂರ ಬರದಲ್ಲಿ ನೀವು ಮಾಡಿರೋ ತಪ್ಪನ್ನು ಮುಚ್ಕೊಳ್ಳುವಂಥ ಪ್ರಯತ್ನ ಮಾಡಬೇಡಿ. ಎಸ್ ಅಂದ್ರೆ ಸರ್, ಒಂದು ಕಾಡ್ತಿರೋ ಪ್ರಶ್ನೆ ಅಂತಂದ್ರೆ, ಉದ್ಘಾಟನೆ ಮಾಡಿದ್ದು ಮೋದಿಯವರು, ಹೋಗಿದ್ರು, ಹೋಮ ಹವನ ಪೂಜೆ, ಅಂದ್ರೆ ಕ್ರೆಡಿಟ್ ಬೇಕಿತ್ತು, ಆದ್ರೆ ಕೇಸ್ ಬೇಡ. ಅವರ ಮೌನ ಕೂಡ ಬಹಳ ಎದ್ದು ಕಾಣ್ತೇವೆ. ನಾವು ನೀಟ್ ಹಗರಣ ಪರೀಕ್ಷೆ ಅಕ್ರಮದಲ್ಲೂ ನೋಡಿದ್ವಿ, ಮಾತಾಡಿಲ್ಲ. ಇಂಥ ದೊಡ್ಡ ವಿಚಾರ ಆಗ್ತಿದೆ, ರಾಮರಾಜ್ಯದ ಕನಸು ಕಂಡಿದ್ದೀವಿ, ವಿಶ್ವಗುರು ಅಂತ ಹೇಳ್ತಾರೆ, ಬಟ್ ಮಾತಾಡಬೇಕಲ್ಲ, ಯಾಕೆ ಮಾತಾಡ್ತಿಲ್ಲ ಅಂತ ಎಲ್ಲರ ಪ್ರಶ್ನೆನೂ ಇದೇನೆ. ನೀವು ಸರಿಯಾದ ಸಂದರ್ಭಕ್ಕೆ ನುಣುಚ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಈ ದೇಶದ ಪ್ರಧಾನಿ ನೀವು, ದೇಶದ ಅತಿ ದೊಡ್ಡ ಹಗರಣ ಅಂತ ಈಗ ರೂಪುಗೊಳ್ತಾ ಇರುವಂಥದ್ದು ಇದು. ಅಂದರೆ ಎಲ್ಲ ಕಡೆನೂ ಮಾತು ಬರ್ತಾ ಇರುವಂಥದ್ದು. ಈ ಹಗರಣಗಳ ಮುನ್ನೆಲೆಗೆ ಬಂದಾಗ ಒಂದು ಸ್ಟೇಟ್ಮೆಂಟ್ ಬಿಡಿ, ನಮ್ಮ ಕೇಂದ್ರದಿಂದ ಸರಿಯಾದ ತನಿಖೆ ಆಗತ್ತೆ, ಯಾರು ಏನು ಮಾಡಿದಾರೋ ಅನ್ನುವಂಥ ನಿಟ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ಅಂದರೆ ನೀವು ಮುನ್ನೆಲೆಯಲ್ಲಿ ನಿಂತುಕೊಂಡಿದ್ದು. ಅದು ನಿಮಗೆ ಆ ಸ್ಥಾನಮಾನ ಒದಗಿಸಿದ್ದೆ ಮತ್ತು ರಾಮಭಕ್ತರು. ನಾವು ಅದನ್ನು ಅವಾಗ ಹೇಳ್ತಾ ಇರ್ತೀವಿ. ರಾಮಭಕ್ತರು ಇಲ್ಲದೇ ಇದ್ದರೆ, ಈ ಸನಾತನದ ಈ ಧರ್ಮದ ಭಕ್ತರು ಇಲ್ಲದೇ ಇದ್ದರೆ, ಈ ಸನಾತನದ ಅಡಿಗಲ್ಲು ಇಲ್ಲದೇ ಇದ್ದರೆ ನೀವು ಎಲ್ಲ ಬಿಲ್ಡಿಂಗ್ ಕಟ್ಕೋತೀರಿ? ಈ ತಳಪಾಯ ಹಾಕಿಕೊಟ್ಟಿರುವಂಥ ಕ್ಷೇತ್ರದೊಳಗಡೆ, ಅಂದರೆ ಆ ಒಂದು ಸಮುದಾಯದ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಈ ರೀತಿ ಆಗಿ ಕುಂತ್ಕೊಂಡಿದೆ. ನೀವು ಒಂದು ಮಾತು ಆಡದೆ ನೀವು ಆಚೆ ಈಚೆ ಓಡಾಡ್ಕೊಂಡಿದ್ದೀರಿ. ದೇಶದಲ್ಲಿ ಏನೂ ನಡೀತಾ ಇಲ್ಲ ಅನ್ನುವಂಥ ನಿಟ್ಟಲ್ಲಿದೆ. ಕಾಂಗ್ರೆಸ್ಸಿಗರು ಕೇಳ್ತಾ ಇರೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಹೌದು. ಪ್ರಧಾನಿಗಳು ಮಾತಾಡಬೇಕಾಗಿತ್ತು, ಮಾತಾಡ್ತಾ ಇಲ್ಲ. ಇವ್ರು ಯಾರೋ ಬಂದು ಮಾತಾಡ್ತಾ ಇದ್ದಾರೆ, ಅದಕ್ಕೆ ಬೆಲೆ ಇಲ್ಲ. ಇವರೆಲ್ಲರೂ ಕೂತ್ಕೊಂಡು ಆ ಕಮಿಟಿ ಒಳಗಡೆ ಯಾರನ್ನು ಸೇರಿಸ್ಕೊಂಡಿದ್ವಿ, ಯಾಕೆ ಸೇರಿಸ್ಕೊಂಡಿದ್ವಿ, ನಾನು ಪ್ರತಿಷ್ಠಾಪನಾ ಸಂದರ್ಭದಲ್ಲಿದ್ದೆ, ದೇವಸ್ಥಾನದ ಎಲ್ಲ ವಿಚಾರಗಳನ್ನು ಭಾಗಿಯಾಗಿದ್ದೆ, ಇಂಥ ಲೋಪ ಆಗಬಾರ್ದಿತ್ತು, ಆಗಿದೆ ಅನ್ನುವಂಥ ನಿಟ್ಟಲ್ಲಿ ಬನ್ನಿ ಮಾತಾಡಿ. ನಿಮ್ಮನ್ನು ಅದೇ ಕೇಳ್ತಾ ಇರೋದವರು, ನೀವು ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನೀವು ನುಣುಚ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಮತ್ತೆ ನಿಮ್ಮ ಹತ್ರಕ್ಕೆ ಬರುತ್ತದು. ನೀವು ಅಲ್ಲಿ ಏನಾದರೂ ಒಂದು ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರೆ ಅಲ್ಲಿಗೆ ಏನೋ ಒಂದು ಆಗುತ್ತೆ. ಈಗ ಇರುವಂಥ ನ್ಯಾಯಾಲಯದ ಅಡಿಯಲ್ಲಿ SIT ರಚನೆ ಮಾಡಿಕೊಂಡು ಇವರು ಏನು ತನಿಖೆ ಮಾಡ್ತಾ ಇದ್ದಾರೆ, ಮುಂದಿನ ಹಂತಕ್ಕೂ ತನಿಖೆಯನ್ನು ತಗೊಂಡು ಹೋಗಿ. ನಿಮಗೆ ಸ್ಪಷ್ಟವಾದ ರಾಮ ಸಿಗ್ತಾನಲ್ಲಿ. ನಿಮಗೆ ಇಲ್ಲದೆ ಇದ್ರೆ ಏನಾಗುತ್ತೆ, ಈ ಬೇರೆ ಬೇರೆ ಕಳಂಕಿತರಿಂದಾಗಿ ಅಲ್ಲಿ ಬೇರೆ ಏನೋ ಕಾಣಿಸೋದಕ್ಕೆ ಶುರುವಾಗುತ್ತೆ. ನಿಮ್ಮ ಮೇಲ್ಗಡೆ ಕೂಡ ಒಂದು ಕಳಂಕಿತ ಪಟ್ಟಿ, ಹಣೆ ಪಟ್ಟಿ ಬಿದ್ದುಬಿಡುತ್ತೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ಅಸ್ತ್ರವಾಗಿ ಕೂತ್ಕೊಳ್ಳುತ್ತೆ. ಚುನಾವಣಾ ಸಂದರ್ಭದಲ್ಲಿ ಇದು ದೊಡ್ಡ ಅಸ್ತ್ರ ಕೂತ್ಕೊಳ್ಳುತ್ತೆ. ಈ ಹಗರಣವನ್ನು ಎತ್ತೆತ್ತಿ ಹೇಳ್ತಾರೆ, ದೇವಸ್ಥಾನ ಕಟ್ಟೋದು ದೊಡ್ಡದಲ್ಲ, ನಿರ್ವಹಣೆ ಮಾಡೋದು ದೊಡ್ಡದು ಅಂತ ಶುರು ಮಾಡ್ಕೊಂಡ್ಬಿಡ್ತಾರೆ. ಆಗ ಏನಿದೆ ಉತ್ತರ ನಿಮ್ಮ ಹತ್ರ? ಅದಕ್ಕೆ ಈಗ ಸರಿಯಾದ ತನಿಖೆ ಕೊಟ್ಟು ಕೈಗೊಂಡು ಹೋಗಬೇಕಾಗಿರುವ ಹಂತಕ್ಕೆ ಅದನ್ನು ತಗೊಂಡು ಹೋಗಿ ಒಂದು ಹಂತಕ್ಕೆ ತಗೊಂಬನ್ನಿ. ಯಾಕಾಗಿ ಆಯಿತು ಅನ್ನುವಂಥದ್ದನ್ನು, ದೊಡ್ಡ ಮನೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಸಣ್ಣ ಕಸ ಬಿದ್ದಿತ್ತು ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಗುಡಿಸಿ ಆಚೆ ಹಾಕೋ ಪ್ರಯತ್ನ ಮಾಡಿದ್ರಿ, ಹೊರಟೋಗ್ಬಿಡ್ತೀರ ನೀವು. ನಿಮ್ಮ ಪಕ್ಷ ಬಂದು ನಿಂತುಕೊಂಡಿರೋದೇ ಅದೇ ಆಧಾರದಲ್ಲಾಗಿರೋದ್ರಿಂದ ಅಲ್ಲಿ ಅಪಸವ್ಯ ಆಗಿರೋದನ್ನು ಪೂರ್ತಿ ಮನಗಂಡು ಬೇರೆ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ಭಾಳ ಗಂಡಾಂತರದ ಕಾಲ ಮುಂದೆ ಬರ್ಬೋದು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.